ಇಲ್ಲಿ ನೋಡಿ ಶೇಂಗಾದ ಉಂಡೆ ಕಟ್ಟಬೇಕಂತ ಇಲ್ಲಿ ಒಂದು ಬೌಲ್ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ, ಬೆಲ್ಲ, ಹುರಿಗಡಲೆ ತೊಗೊಂಡಿದ್ದೀನಿ, ಇಲ್ಲಿ ಒಣ ತೆಂಗಿನಕಾಯಿ ಹಸಿದಲ್ಲ ಒಣದು ತೊಗೊಂಡಿದ್ದೀನಿ. ಈಗ ಶೇಂಗಾವನ್ನು ಹುರಿಯೋಣ. ಶೇಂಗಾ ಬಿಸಿ ಮಾಡಿ ನೋಡಿ. ಇದು ಹುರಿದಿದೆ. ಈಗ ನಾವು ಇದು ತಣ್ಣಗಾದ ಮೇಲೆ ಇದು ಸ್ವಲ್ಪ ಸಿಪ್ಪೆ ತೆಗೆಯೋದು ಮತ್ತು ನಾವು ಇದು ಹುರಿಗಡ್ಲೆಯನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ ಹುರಿಗಡ್ಲೆಯನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಫೈನಾಗಿ ಪುಡಿ ಮಾಡ್ಕೊಂಬರೋಣ ಇದನ್ನು. ಫೈನಾಗಿ ಪುಡಿ ಮಾಡ್ಕೊಂಬರೋಣ. ನೋಡಿ ಫೈನಾಗಿ ಪುಡಿ ಮಾಡ್ಕೊಂಡು ಸಣ್ಣಗೆ ಪೌಡ್ರ ಮಾಡ್ಕೊಂಬಂದಿದೆ. ಈಗ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆಸ್ಕೊಂಬಂದಿದೆ. ಈಗ ಒಂದು ದೊಡ್ಡದೊಂದು ಬಿಸಿ ಈ ಹಿಟ್ಟನ್ನು ಹಾಕ್ತಾಯಿದೆ. ಕೊಬ್ಬರಿ ತುರಿಯನ್ನು ಹಾಕ್ತಾರೆ. ಇದೆಲ್ಲವನ್ನು ಹಾಕಿ ಹೀಗೆ ಕಲಿತು ಈಗ ಬೆಲ್ಲ ಪಾಕ ಮಾಡೋದು. ಇಲ್ಲಿ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಬೆಲ್ಲ ಕರಗಲಿಕ್ಕೆ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಲೋಟದಷ್ಟು. ಬೆಲ್ಲ ಕರಗಬೇಕು. ಸ್ವಲ್ಪ ಒಂದೇಳೆ ಪಾಕ ಬಂದರೆ ಒಳ್ಳೆ ಆಗ್ತದೆ. ಈಗ ಪಂಚಮಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಉಂಡೆಯನ್ನು ಕಟ್ತಾರೆ. ನೋಡಿ ಒಂದೇಳೆ ಪಾಕ ಬಂದಿದೆ. ಈಗ ನೋಡಿ ಹಂಗೆ ಹೇಳ್ತೀನಿ. ನೋಡಿ ಒಂದೇಳೆ ಪಾಕ ಬಂದಿದೆ. ಇಷ್ಟು ಬಂದರೆ ಸಾಕು. ನೋಡಿ ಇಷ್ಟು ಬಂದರೆ ಸಾಕು. ಬಂದಿದೆ ಅಂತ ಈಗ ಗ್ಯಾಸನ್ನು ಬಂದ್ ಮಾಡಿ ಈಗ ಸೋದಿಸ್ಕೊಳ್ಳೋಣ. ಬಿಸಿ ಇರ್ತದೆ. ಬಿಸಿಯಾಗಿರುವಾಗಲೇ ಇದನ್ನು ಇದು ಮಾಡಿ ಚೆನ್ನಾಗಿ ರೌಂಡ್ ಮಾಡಬೇಕು. ಮಾಡಿದರೆ ನಾವು ಉಂಡೆ ಕಟ್ಟಲಿಕ್ಕೆ ಹದವಾಗಿ ಬರ್ತದೆ. ನೋಡಿ ಹದವಾದ ಒಳ್ಳೆ ಟೇಸ್ಟಾಗಿರ್ತದೆ ತಿನ್ನಲಿಕ್ಕೆ. ಈಗ ಶೇಂಗಾ ಉಂಡೆ, ಕಡಲೆ ಹಿಟ್ಟು, ಹುರಿಗಡಲೆ ಹಿಟ್ಟು,
ಕಾಯಿ ತುರಿ ಎಲ್ಲ ಹಾಕಿ ನೋಡಿ ಎಲ್ಲವನ್ನು ಈ ಥರ ನೋಡಿ ಇಷ್ಟು ಉಂಡೆಗಳಾಗಿದ್ದಾವೆ ನೋಡಿ. ಒಳ್ಳೆ ಸಾಫ್ಟಾಗಿ ಶೇಂಗಾದ ಉಂಡೆ ಸಾಫ್ಟಾಗಿ ಆಗಿದ್ದಾವೆ ನೋಡಿ. ಬಾಯಲ್ಲಿಟ್ಟರೆ ಕಾಯ್ತಾವೆ ಹೀಗೆ. ಈಗ ಒಂದು 15 ದಿನ ಇಟ್ಕೊಂಡು ತಿಂದರೂ ಹಾಳಾಗೋದಿಲ್ಲ ಇದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಲ್ ಬಟನನ್ನು ಒತ್ತಿ.